ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಈ ನೂತನವಾದ ದಿನದಲ್ಲಿ ನಿಮ್ಮೆಲ್ಲರನ್ನ ನೋಡುವುದರಲ್ಲಿ ನಾನು ಸಂತೋಷವುಳ್ಳವನಾಗಿದ್ದೇನೆ. ಶಾಲೋಮ್ ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಚಿಂತೆಗಳ ಮಧ್ಯೆ ಸಂತೈಸುವಿಕೆ. ಅದಕ್ಕೆ ಆಧಾರವಾಗಿ ಕೀರ್ತನೆಗಳು 94:19 ವಾಕ್ಯ, ನನ್ನಲ್ಲಿ ಅನೇಕ ಚಿಂತೆಗಳಿರುವಾಗ ನಿನ್ನ ಸಂತೈಸುವಿಕೆಯಿಂದಲೇ ನನ್ನ ಪ್ರಾಣಕ್ಕೆ ಸಂತೋಷ ಉಂಟಾಗುತ್ತದೆ. ಕೆಲವು ಸಲ ನಮ್ಮ ಜೀವನದಲ್ಲಿ ಕೆಲವು ಅನಿರೀಕ್ಷಿತವಾದಂಥ ಕೆಟ್ಟ ಘಟನೆಗಳಿಂದ ತತ್ತರಿಸಿ ಹೋಗುತ್ತೇವೆ. ಅಂಥ ಸಮಯದಲ್ಲಿ ನಾವು ಹೃದಯ ಮುರಿದವರಾಗಿ ಅನೇಕ ಚಿಂತೆಗಳು ನಮ್ಮನ್ನು ಕಾಡುತ್ತದೆ. ಅಂಥ ಸಮಯದಲ್ಲಿ ದೇವರ ಸಂತೈಸುವಿಕೆ ಮಾತ್ರ ನಮಗೆ ಸಮಾಧಾನವನ್ನು ಕೊಡಬಲ್ಲದು. ನಮಗೆ ಪವಿತ್ರಾತ್ಮನ ಕೊಡಲ್ಪಟ್ಟಿರುವುದು ಯಾವುದಕ್ಕೆ ಹೇಳಿ? ಪವಿತ್ರಾತ್ಮನಿಗೆ ಇನ್ನೊಂದು ಹೆಸರು ಸಂತೈಸುವ ಆತ್ಮನು. ಆ ಸಂತೈಸುವ ಆತ್ಮನಾದ ಪವಿತ್ರಾತ್ಮನು ನಮ್ಮ ಜೀವಿತದಲ್ಲಿ ಇಕ್ಕಟ್ಟಾದ ಅನುಭವಗಳಲ್ಲಿ ಹೋಗುವಾಗ, ದುಃಖದ ಅನುಭವಗಳಲ್ಲಿ ಹೋಗುವಾಗ, ಬರಿದಾದ ಅನುಭವಗಳಲ್ಲಿ ಹೋಗುವಾಗ ಪವಿತ್ರಾತ್ಮನು ನಮ್ಮನ್ನು ಸಂತೈಸುವವರಾಗಿದ್ದಾರೆ. ನಮ್ಮ ಕರ್ತನಾದ ಯೇಸುವಿನ ಶಿಷ್ಯರ ಪರಿಸ್ಥಿತಿಯು, ಯೇಸು ಸ್ವಾಮಿ ಮರಣ ಹೊಂದಿದ ತರುವಾಯ ಎಲ್ಲರೂ ಭಯಭ್ರಾಂತರಾದರು. ಅವರ ಸ್ಥಿತಿ ಶೋಷಣೆಯ ಸ್ಥಿತಿಯಾಗಿತ್ತು. ಅವರಿಗೆ ಚಿಂತೆಯಿಂದ ಮುಂದೆ ಭವಿಷ್ಯದ ಬಗ್ಗೆ ನಿರ್ಧಾರ ಇರಲಿಲ್ಲ. ಅವರು ಭಯದಿಂದ ಏನು ಮಾಡಿದರೆ ಗೊತ್ತಾ? ಚಿಂತೆಗೆ ಒಳಗಾಗಿದ್ದರು. ಭಯ ಅವರನ್ನು ಆವರಿಸಿತು. ಆ ಭಯದ ನಿಮಿತ್ತ ಒಂದು ಕೊಠಡಿಯಲ್ಲಿ ಅವರು ಯಹೂದ್ಯರ ನಿಮಿತ್ತವಾಗಿ ಅವರು ಬಚ್ಚಿಟ್ಟುಕೊಂಡಿದ್ದರು, ಭಯಭ್ರಾಂತರಾಗಿ. ಅವರ ಮಧ್ಯದಲ್ಲಿ ಯೇಸು ಸ್ವಾಮಿ ಬಂದು ಅವರನ್ನು ನೋಡಿ ಹೇಳುತ್ತಾ ಇದ್ದಾರೆ, ಧೈರ್ಯವಾಗಿರ್ರಿ, ನಿಮಗೆ ಸಮಾಧಾನವಾಗಲಿ. ಸ್ವಾಮಿಯನ್ನು ನೋಡಿದ್ದರಿಂದ ಅವರು ಸಂತೋಷಪಟ್ಟರು. ಆ ಭಯ ಎಲ್ಲ ಅವ್ರನ್ನ ಬಿಟ್ಟು ನೀಗಿ ಹೋಯಿತು. ಆಗ ಯೇಸು ಸ್ವಾಮಿ ಏನು ಮಾಡಿದರೆ ಗೊತ್ತಾ? ಅವರನ್ನು ನೋಡಿ ಅವ್ರನ್ನ ಧೈರ್ಯಪಡಿಸಿ ಅವರ ಮೇಲೆ ಊದಿ ಪವಿತ್ರಾತ್ಮವನ್ನು ತಗೊಳ್ರಿ ಎಂಬುದಾಗಿ ಹೇಳಿ, ಬೇರೊಬ್ಬ ಸಹಾಯಕನಿಗಾಗಿ ನೀವು ಕಾದು ಕುಳಿತುಕೊಳ್ಬೇಕು, ಪವಿತ್ರಾತ್ಮನಿಗಾಗಿ ಕಾದು ಕುಳಿತುಕೊಳ್ಬೇಕು, ಎಲ್ಲಿ ಹೋಗಬೇಡ್ರಿ ಅಂತೇಳಿ ವಾಗ್ದಾನ ಮಾಡಿದ್ರಿ. ಅದೇ ಪ್ರಕಾರ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಮೇಲಂತಸ್ತಿನ ಮನೆಯಲ್ಲಿ ಕಾದಿರುವಾಗ ಪವಿತ್ರಾತ್ಮನು ಅವರ ಮೇಲೆ ಇಳಿದು ಬಂದರು. ಸಂತೈಸುವ ಆತ್ಮನು ಅವರನ್ನು ಸಂತೈಸಿದರು. ಪವಿತ್ರಾತ್ಮನು ಯಾವಾಗ ಅವರ ಮೇಲೆ ಇಳಿದು ಬಂದರೋ ಅವರ ಜೀವನವೇ ಪೂರ್ಣವಾಗಿ ಬದಲಾಯಿತು. ಮುಂಚೆ ಭಯಪಡ್ತಾ ಇದ್ರು, ಚಿಂತೆ ಮಾಡ್ತಾ ಇದ್ರು, ಭಯಭ್ರಾಂತರಾಗ್ತಾ ಇದ್ರು. ಪವಿತ್ರಾತ್ಮನ ಅವರನ್ನು ತುಂಬಿಸಿದ ಮೇಲೆ ಅವೆಲ್ಲವೂ ಓಡಿ ಹೋಯಿತು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವನದಲ್ಲಿ ಕೂಡ ಸಂತೈಸುವ ಆತ್ಮನಾಗಿರುವ ಪವಿತ್ರಾತ್ಮನ ನಮ್ಮ ಮೇಲೆ ಬರುವಾಗ ಸಂಗತಿಗಳು ಬದಲಾಗುವಂಥದ್ದಾಗಿದೆ. ನೋಡ್ರಿ, ದೇವರು ನಮ್ಮನ್ನು ಸಂತೈಸ್ತಾರೆ. ಯಾಕೆ ಗೊತ್ತಾ? ನಾವು ಇತರರನ್ನು ಸಂತೈಸುವುದಕ್ಕಾಗಿ. ಒಂದು ಕುಟುಂಬದಲ್ಲಿ ನಡೆದಂಥ ಒಂದು ಅದ್ಭುತವಾದ ಸಾಕ್ಷಿಯನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳಲಿಕ್ಕಿದ್ದೇನೆ. ಕುಟುಂಬದಲ್ಲಿ ಒಂದೇ ಒಂದು ಮಗು ಇತ್ತು. ಆ ಮಗು ತೀರಿ ಹೋಯಿತು. ಆ ಕುಟುಂಬದವರು ಭಾಳ ದುಃಖಭರಿತರಾದರು. ಆ ಹೆತ್ತವರನ್ನು ಬಂಧುಗಳು, ಸ್ನೇಹಿತರು ಹೇಗಾದರೂ ಸಂತೈಸಿ ಸಮಾಧಾನ ಪಡಿಸಬೇಕೆಂಬುದಾಗಿ ಬಯಸಿದರು. ಅವ್ರಿಗೇನು ಮಾಡಬೇಕು ಗೊತ್ತಾಗಲಿಲ್ಲ, ಏಕೆಂದರೆ ಅಷ್ಟು ದುಃಖದಲ್ಲಿ ಅವರಿದ್ದರು. ಅಂಥ ಸಮಯದಲ್ಲಿ ಈ ತಂದೆ ತಾಯಿಗಳು ತಮ್ಮ ಎಲ್ಲ ಚಿಂತೆಗಳನ್ನು ಬಿಟ್ಟು, ದುಃಖಗಳನ್ನು ಬಿಟ್ಟು ಸಂತೋಷವಾಗಿ ದೇವರ ಸೇವೆಯನ್ನು ಮಾಡಲು ಆರಂಭಿಸಿದರು. ಆಗ ಜನರು ನೋಡಿ ಕೇಳಿದರು, ನಿಮ್ಮನ್ನು ಸಂತೈಸುವುದಕ್ಕೆ ನಮ್ಮಿಂದನೇ ಆಗಲಿಲ್ಲ, ನೀವು ಎಷ್ಟು ಸಂತೋಷದಿಂದ, ನೀವು ಪೂರ್ಣ ಬಲದಿಂದ ಎಲ್ಲವನ್ನು ಮರೆತು ಸೇವೆ ಮಾಡುತ್ತಾ ಇದ್ದೀರಾ ಎಂಬುದಾಗಿ ಕೇಳಿದಾಗ ಅವರು ಹೇಳಿದಂಥ ಕಾರ್ಯ, ನಾವು ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಟ್ಟಿದ್ದೇವೆ. ಪವಿತ್ರಾತ್ಮನು ನಮ್ಮನ್ನು ಸಂತೈಸಿದರು. ಪವಿತ್ರಾತ್ಮನ ಬಲದಿಂದ ಅವೆಲ್ಲವುಗಳನ್ನು ಜಯಿಸಲಿಕ್ಕೆ ನಮಗೆ ಸಹಾಯವಾಯಿತು. ಈಗ ನಮ್ಮ ಮಗುವಿನ ಬಗ್ಗೆ ಅಳುವುದರಿಂದ ಏನು ಪ್ರಯೋಜನವಿಲ್ಲ. ನಮ್ಮ ಬದುಕಿರುವ ದಿನವೆಲ್ಲ ನಾವು ದೇವರ ಸೇವೆಗಾಗಿ ದುಡಿಯೋಣ ಎಂಬುದಾಗಿ ತೀರ್ಮಾನವನ್ನು
ನಾವು ಮಾಡಿಕೊಂಡಿದ್ದೇವೆ. ದೇವರು ಕೊಟ್ಟ ಆ ಸೇವೆಯಿಂದ ಆ ಚಿಂತೆಯನ್ನು ಮರೆಯುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಾರೆ. ಪವಿತ್ರಾತ್ಮನ ಬಲವನ್ನು, ಸಂತಾನವನ್ನು ಹೊಂದಿ ಮೊದಲಿಗಿಂತಲೂ ಹೆಚ್ಚಾಗಿ ಒಳ್ಳೆ ಸೇವೆಯನ್ನು ಆ ದಂಪತಿಗಳು ಮಾಡುವವರಾದರು. ಪ್ರೀತಿಯುಳ್ಳ ದೇವ ಜನರೇ, ನೀವು ಪವಿತ್ರಾತ್ಮನ ಅಭಿಷೇಕ ಪಡೆದರೆ ಜೀವನದ ಎಲ್ಲ ಪರಿಸ್ಥಿತಿಗಳನ್ನು ಧೈರ್ಯವಾಗಿ ಎದುರಿಸಬಹುದು, ಬಲವನ್ನು ಪಡೆದುಕೊಳ್ಳಬಹುದು. ಅದು ಮಾತ್ರವಲ್ಲ, ದೇವರ ಮಹಿಮೆಗಾಗಿ ಜೀವಿಸಬಹುದು. ಹಾಗಾದರೆ ನಮ್ಮ ದೇವರು ಚಿಂತೆಗಳ ಮಧ್ಯ ನಮ್ಮನ್ನು ಸಂತೈಸುವ ದೇವರು. ಒಂದು ನಿಮಿಷ ಕಣ್ಗಳನ್ನು ಮುಚ್ಚೋಣ. ನಮ್ಮ ಜೀವಿತದಲ್ಲಿ ಕೂಡ ಅನೇಕ ಹೋರಾಟಗಳು, ಕಳವಳಗಳು, ದುಃಖಗಳು, ಕಣ್ಣೀರುಗಳು ಇದ್ದರೂ ಕೂಡ ನಮ್ಮನ್ನು ಬಲಪಡಿಸುವ ಎಲ್ಲ ಕಾರ್ಯಗಳಿಗೆ ಜಯಿಸಲಿಕ್ಕೆ ಬಲವನ್ನು ಕೊಡುವ ಪವಿತ್ರಾತ್ಮನನ್ನು ಬೇಡಿಕೊಳ್ಳ್ರಿ. ಓ ಸ್ತೋತ್ರ. ಪವಿತ್ರ ಆತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದುತ್ತೀರಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಬಲವನ್ನು ಹೊಂದುವುದು ಮಾತ್ರವಲ್ಲ, ನಮ್ಮ ಜೀವಿತದಲ್ಲಿ ಬರುವಂಥ ಎಲ್ಲ ಕಾರ್ಯಗಳನ್ನು ಜಯಿಸಲಿಕ್ಕೆ ಪವಿತ್ರಾತ್ಮನ ನಮಗೆ ಕೃಪೆಯನ್ನು ಕೊಡುತ್ತಾರೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ನೂತನವಾದ ದಿನಕ್ಕಾಗಿ ನಿಮ್ಮನ್ನು ವಂದಿಸ್ತೇವೆ, ಸ್ತೋತ್ರ ಮಾಡ್ತೇವೆ. ಕರ್ತನೇ, ನಾವು ನಿಂತಿರುವುದು, ನಿರ್ಮೂಲವಾಗದೇ ಇರುವುದು ನಿಮ್ಮ ಶುದ್ಧವಾದ ಕೃಪೆಯಪ್ಪ. ಈ ದಿವಸ ಕೂಡ ನಿನ್ನ ಕೃಪೆಯಿಂದ ದೇವರೇ ನಮ್ಮನ್ನು ನಡೆಸ್ರಿ. ನಮ್ಮ ಜೀವಿತದಲ್ಲಿ ಪವಿತ್ರಾತ್ಮನ ಬಲವನ್ನು ಕೊಡ್ರಿ. ಸಂತೈಸುವ ಪವಿತ್ರಾತ್ಮನೇ ಸಕಲ ಕಾರ್ಯಗಳಲ್ಲಿ ನಮ್ಮನ್ನು ಸಂತೈಸಿ ನಡೆಸ್ರಿ. ಒಂದು ವೇಳೆ ಈ ಸಮಯದಲ್ಲಿ ಯಾರಾದರೂ ನೊಂದು ಬೆಂದು ಮುರಿದ ಹೃದಯದಲ್ಲಿ ಕಣ್ಣೀರಿನಲ್ಲಿ ಇರೋದಾದರೆ ನಿನ್ನ ಮಕ್ಕಳನ್ನು ಸಂತೈಸು, ಕಣ್ಣೀರನ್ನು ಒರೆಸಿಬಿಡ್ರಿ. ಈ ದಿನ ಕೂಡ ಒಂದು ಜಯದ ದಿನವನ್ನು ಕೊಡ್ರಿ. ಈ ದಿವಸ ಎಲ್ಲ ದೇವ ಪ್ರಸನ್ನತೆ ನಿನ್ನ ಜನರನ್ನು ಆಳ್ವಿಕೆ ಮಾಡಲಿ. ಕೆಲಸಕ್ಕೆ ಹೋಗುವಾಗ ಬರುವಾಗ ಆಶೀರ್ವದಿಸಲ್ಪಡಲಿ. ಬಲಪಡಿಸುವ ಕ್ರಿಸ್ತನಿಂದ ಎಲ್ಲವನ್ನ ಮಾಡಲಿಕ್ಕೆ ನಿನ್ನ ಮಕ್ಕಳಿಗೆ ಕೃಪೆ ಕೊಡ್ರಪ್ಪ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಸಂತೈಸುವ ಪವಿತ್ರಾತ್ಮನನ್ನು ಬಯಸ್ರಿ, ಬಲವನ್ನು ಪಡೆದುಕೊಳ್ಳ್ರಿ. ಕರ್ತನು ನಿಮ್ಮ ಚಿಂತೆಗಳ ಮಧ್ಯದಲ್ಲಿ ಸಂತೈಸಿ ನಿಮ್ಮನ್ನು ನಡೆಸುವವರಾಗಿದ್ದಾರೆ. ಈ ಆತ್ಮಿಕ ದೈನಂದಿನ ಜ್ಞಾನಗಳು ನಿಮಗೆ ಆಶೀರ್ವಾದಕರವಾಗಿದೆ. ಅನೇಕ ಜನರಿಗೆ ಆಲ್ರೆಡಿ ಶೇರ್ ಮಾಡ್ತಾ ಇದ್ದೀರಾ, ಅದಕ್ಕಾಗಿ ನಿಮ್ಮನ್ನು ವಂದಿಸ್ತೇನೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಅದು ಮಾತ್ರವಲ್ಲ, ದೇವರ ವಾಕ್ಯವು ಅನೇಕ ಜನರಿಗೆ ಸಾರಲಿಕ್ಕೆ ದೇವರು ನಮಗೆ ಇನ್ನೂ ಕೃಪೆ ಕೊಡುವಂತೆ ಪ್ರಾರ್ಥನೆ ಮಾಡಿಕೊಳ್ಳ್ರಿ. ನಾಳೆ ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ಈ ದಿನ ನಿಮಗೆ ಆಶೀರ್ವಾದದ ಒಂದು ದಿನವಾಗಿರಲಿ. ಗಾಡ್ ಬ್ಲೆಸ್ ಯು ಆಲ್.